ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಗೆ ಸೀಡಿಂಗ್ ಆಗಿಲ್ವಾ? ಸೊ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಆಧಾರ್ ಸೀಡಿಂಗ್ ಯಾಕೆ ಆಗಬೇಕು, NPCI ಮ್ಯಾಪಿಂಗ್ ಅಂದ್ರೆ ಏನು, ಇದನ್ನ ಹೇಗೆ ಲಿಂಕ್ ಮಾಡೋದು, ಇದನ್ನ ಲಿಂಕ್ ಮಾಡೋದ್ರಿಂದ ನಿಮ್ಗೆ ಏನು ಉಪಯೋಗ, ಇದ್ರ ಬಗ್ಗೆ ತಿಳ್ಕೊಳ್ಳೋದಾಯ್ತಂತಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಅಥವಾ PM ಕಿಸಾನ್ ಯೋಜನೆ ಹಣ ಆಗಿರ್ಬೋದು, ಅಥವಾ ಸರ್ಕಾರದಿಂದ ಬರ್ತಾ ಇರುವಂತ ಪಿಂಚಣಿ ಆಗಿರ್ಬೋದು, ಅಥವಾ ಯಾವುದೇ ಯೋಜನೆಯ ಹಣ ಆಗಿರ್ಬೋದು, ಅದು ಬರಬೇಕು ಅಂತಂದ್ರೆ DBT ಮುಖಾಂತರ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ಸೊ ಇದು DBT ಅಂತಂದ್ರೆ ಏನು? ಸೊ ಇದು DBTಗೂ NPCI ಮ್ಯಾಪಿಂಗಿಗೂ ಆಧಾರ್ ಕಾರ್ಡ್ ಸೀಡಿಂಗಿಗೂ ಏನು ಒಂದಕ್ಕೊಂದು ಸಂಬಂಧ, ನಾವು ಆಧಾರ್ ಕಾರ್ಡ್ ಸೀಡಿಂಗ್ ಹೇಗೆ ಮಾಡೋದು, ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನಾವು ಇವಾಗ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಬೇಕು ಅಂತಂದ್ರೆ ಯಾಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇವಾಗ ನೀವು ಸರ್ಕಾರದಿಂದ ಪಡಿತಾ ಇರುವಂತ ಯಾವುದೇ ಯೋಜನೆಯ ಒಂದು ಹಣ ಆಗಿರ್ಬೋದು, ಅದು PM ಕಿಸಾನ್ ಯೋಜನೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ಪಿಂಚಣಿ ಯಾವುದೇ ಇರಬಹುದು, ಈ ಒಂದು ಹಣಗಳು ಸರ್ಕಾರದಿಂದ ನಿಮ್ಮ ಖಾತೆಗೆ ಬರಬೇಕು ಅಂತಂದ್ರೆ DBT ಮುಖಾಂತರ ಬರುತ್ತೆ. ಈ DBT ಅಂದ್ರೆ ಏನು? ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್. ಸೊ ಸರ್ಕಾರದಿಂದ ಡೈರೆಕ್ಟ್ ಆಗಿ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ಆಗುವಂಥದ್ದು ಅಂತ ಹೇಳಿ ಕನ್ನಡದಲ್ಲಿ ಅರ್ಥ. ಸೊ ಇದು ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಬರಬೇಕು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ನೀವು ಯೂಸ್ ಮಾಡ್ತಾ ಇರುವಂತ ಬ್ಯಾಂಕ್ ಯಾವುದು ಲಿಂಕ್ ಇರುತ್ತೋ ಅವಾಗ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ ಅಂತ ಹೇಳಿ ಅಂತಾರೆ, ಸೊ NPCI ಮ್ಯಾಪಿಂಗ್ ಅಂತ ಹೇಳಿ ಅಂತಾರೆ. ಸೊ ಇದು ಆಗದೇನೆ ಯಾವುದು ಯೋಜನೆಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರೋದಿಲ್ಲ. ಸೊ ಬರದೇ ಇದ್ದಾಗ ನೀವು ಮೊದಲು ಚೆಕ್ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಿಮ್ಮ ಬ್ಯಾಂಕು ಆಧಾರ್ ಕಾರ್ಡಿಗೆ ಸೀಡಿಂಗ್ ಆಗಿದೆಯೋ ಇಲ್ಲೋ ಅಂತ ಹೇಳಿ. ಸೊ ಆಧಾರ್ ಸೀಡಿಂಗ್ ಆಗಿದ್ರೆ ಮಾತ್ರ ನಿಮಗೆ ಇಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತೆ. ಸೊ ಹಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ, ಸೊ ಇಲ್ಲಿ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅನ್ನ ಯಾವ ತರ ಲಿಂಕ್ ಮಾಡೋದು, ಆನ್ಲೈನ್ ನಲ್ಲಿ ನೀವು ಯಾವುದೇ ತರ ಆನ್ಲೈನ್ ಸೆಂಟ್ರಿಗೆ ಹೋಗೋದ ಅವಶ್ಯಕತೆ ಇಲ್ಲ. ಕಂಪ್ಯೂಟರ್ನಲ್ಲಾದ್ರೂ ಆಗಿರ್ಬೋದು, ಅಥವಾ ನೀವು ಮೊಬೈಲ್ನಲ್ಲಾದ್ರೂ ಆಗಿರ್ಬೋದು, ಈ ಒಂದು ಪ್ರೊಸೆಸ್ ಅನ್ನ ಮಾಡಬಹುದು. ಸೊ ಅದಕ್ಕಾಗಿ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅನ್ನ ಬ್ಯಾಂಕಿಗೆ ಲಿಂಕ್ ಮಾಡೋದಕ್ಕಾಗಿ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಬಾಕ್ಸ್ ನಲ್ಲಿ NPCI ಅಂತೇಳಿ ಸರ್ಚ್ ಮಾಡಿ. ಸೊ NPCI ಅಂತೇಳಿ ಸರ್ಚ್ ಮಾಡಿದ ನಂತರ ಮೊದಲು ಬರೋ ಲಿಂಕ್ ಕಾಣುತ್ತಲ್ವಾ NPCI ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ತೋರಿಸ್ತಾ ಇರೋದು ಇದು ಹೊಸ ಒಂದು ಪ್ರೊಸೆಸ್ಸು. ಸೊ ಮೊದಲು ಇದೇ ಪೋರ್ಟಲ್ ಇತ್ತು, ಆದರೆ ಪ್ರೊಸೆಸ್ಸು ಬೇರೆ ಇತ್ತು. ಪೋರ್ಟಲ್ ಕೂಡ ಅಪ್ಡೇಟ್ ಆಗಿದೆ, ಇಲ್ಲಿ ಇಂಟರ್ಫೇಸ್ ಕೂಡ ಚೇಂಜಸ್ ಆಗಿದೆ. ಸೊ ಅದಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇರುವಂಥ ಹೊಸ ಮೆಥಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಆಧಾರ್ ಕಾರ್ಡಿಗೆ ಲಿಂಕನ್ನು ಮಾಡ್ಕೋಬೋದು ನಿಮ್ಮ ಬ್ಯಾಂಕ್ ಖಾತೆಯನ್ನು. ಸೊ ಅದಕ್ಕಾಗಿ ಇಲ್ಲಿ ನೋಡಿ, ಈ ಒಂದು ಅಫಿಷಿಯಲ್ ಪೋರ್ಟಲ್ನಲ್ಲಿ ಮೇಲ್ಗಡೆ 4 ಟ್ಯಾಬ್ಗಳು ಕಾಣ್ತಾ ಇದ್ದಾವೆ. ಅಲ್ಲಿ ಕಸ್ಟಮರ್ ಅಂತ ಇದೆ ನೋಡಿ, ಕಸ್ಟಮರ್ ಅನ್ನೋ ಒಂದು ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಬಹಳ ಆಪ್ಷನ್ಗಳು ತೋರಿಸುತ್ತೆ. ಸೊ ಇಲ್ಲಿ ಗೆಟ್ ಹೆಲ್ಪ್ ಅನ್ನೋ ಒಂದು ಟ್ಯಾಬ್ ನ ಕೆಳಗಡೆ 4ನೇ ಆಪ್ಷನ್ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಬೇಸ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಪೇಜ್ ಈ ತರ ಬರುತ್ತೆ, ವೆಲ್ಕಮ್ ಟು ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತೇಳಿ. ಈ ಒಂದು ಆಧಾರ್ ಸೀಡಿಂಗ್ ಮಾಡುವ ಒಂದು ಪ್ರೊಸೆಸ್ 8 ನಿಮಿಷಗಳಲ್ಲಿ ನೀವು ಮುಗಿಸ್ಕೋಬೇಕು, ಇಲ್ದಿದ್ರೆ ಮತ್ತೆ ಲಾಗೌಟ್ ಆಗಿಬಿಡುತ್ತೆ ಇದು. ಸೊ ಅದಕ್ಕಾಗಿ ಇಲ್ಲಿ ಪಕ್ಕದಲ್ಲಿ ನಿಮಗೆ ಟ್ಯಾಬ್ಗಳು ಕಾಣ್ತಾ ಇದಾವೆ, 6 ಟ್ಯಾಬ್ಗಳು. ಹೋಮ್ ಕಾಣ್ತಾ ಇದೆ, ಆಧಾರ್ ಸೀಡಿಂಗ್ ಆರ್ ಡಿ ಸೀಡಿಂಗ್, ಅಕೌಂಟ್ ಡೀಟೇಲ್ಸ್, ಆಧಾರ್ ಮ್ಯಾಪ್ಡ್ ಸ್ಟೇಟಸ್, ಆಧಾರ್ ಮ್ಯಾಪಿಂಗ್ ಹಿಸ್ಟ್ರಿ, ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ಅಂತೇಳಿ. ಸೊ ಇದು 6 ಆಪ್ಷನ್ಗಳು ಕಾಣ್ತಾ ಇದ್ದಾವೆ. ಸೊ ನಾವು ಇವಾಗ ನಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅನ್ನ ಲಿಂಕ್ ಮಾಡ್ತಾ ಇದೀವಿ ಅಂತೇಳಿ ಅಂದಾಗ ಆಧಾರ್ ಸೀಡಿಂಗ್ ಆರ್ ಡಿ ಸೀಡಿ ಅಂತ ಹೇಳಿ 2ನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಸೀಡಿಂಗ್ ಆರ್ ಡಿ ಸೀಡಿಂಗ್ ಅಂತ ಇದೆ. ಇಲ್ಲಿ ಕೆಳಗಡೆ ಎಂಟರ್ ಯುವರ್ ಆಧಾರ್ ಅಂತ ಹೇಳಿದೆ ನೋಡಿ, 3 ಬಾಕ್ಸ್ ನಲ್ಲಿ 4 ಅಂಕಿ ತರ 3 ಬಾಕ್ಸ್ ನಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ. ಪಕ್ಕದಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ 2 ಆಪ್ಷನ್ಗಳು ಕಾಣ್ತಾ ಇದಾವೆ, ಸೀಡಿಂಗು ಡಿ ಸೀಡಿಂಗು. ಸೊ ಸೀಡಿಂಗ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ಮತ್ತೆ ಕೆಳಗಡೆ ಬಂದ್ರೆ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಇದೆ, ಅದರ ಕೆಳಗಡೆ ಸೆಲೆಕ್ಟ್ ಬ್ಯಾಂಕ್ ಅಂತ ಇದೆ ಡ್ರಾಪ್ ಡೌನ್ ಬಾಕ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಯು ಈ ಲಿಸ್ಟ್ ನಲ್ಲಿ ಇದ್ರೆ ಆಯ್ಕೆ ಮಾಡ್ಕೊಳ್ಳಿ. ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಯು ಈ ಲಿಸ್ಟ್ ನಲ್ಲಿ ಇಲ್ಲ ಅಂತಂದ್ರೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಆಫ್ಲೈನ್ ಮುಖಾಂತರ ಆಧಾರ್ ಸೀಡಿಂಗ್ ಅನ್ನ ಮಾಡ್ಕೋಬಹುದು. ಒಂದು ವೇಳೆ ನಿಮ್ಮ ಬ್ಯಾಂಕು ಈ ಲಿಸ್ಟ್ ನಲ್ಲಿ ಇತ್ತಂದ್ರೆ ಅದನ್ನ ಸರ್ಚ್ ಮಾಡಿಬಿಟ್ಟು ಆಯ್ಕೆ ಮಾಡ್ಕೊಳ್ಳಿ. ಅದರ ನಂತರ
ಸೀಡಿಂಗ್ ಟೈಪ್ ಅಂತ ಹೇಳಿ ಪಕ್ಕದಲ್ಲಿ ಒಂದು ಟ್ಯಾಬ್ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ 3 ಆಪ್ಷನ್ಗಳು ಇದ್ದಾವೆ. ಸೊ ನಾವು ಇವಾಗ ನಮ್ಮ ಒಂದು ಆಧಾರ್ ಕಾರ್ಡಿಗೆ ಹೊಸದಾಗಿ ಆಧಾರ್ ಸೀಡಿಂಗ್ ಅನ್ನ ಮಾಡ್ತಾ ಇದ್ದೀವಿ, ಬ್ಯಾಂಕಿಗೆ ಲಿಂಕ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಫ್ರೆಶ್ ಸೀಡಿಂಗ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ಸ್ಕ್ರೋಲ್ ಅಪ್ ಮಾಡಿ. ಸ್ಕ್ರೋಲ್ ಅಪ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಅಕೌಂಟ್ ನಂಬರ್ ಅನ್ನ ಈ ಬಾಕ್ಸ್ ನಲ್ಲಿ ಒಂದ್ಸತಿ ಹಾಕ್ಬಿಟ್ಟು ಪಕ್ಕದಲ್ಲಿ ಇರುವಂತಹ ಒಂದು ಬಾಕ್ಸ್ ನಲ್ಲಿ ನಿಮ್ಮ ಅಕೌಂಟ್ ನಂಬರ್ ಅನ್ನ ಇನ್ನೊಂದ್ಸತಿ ಹಾಕ್ಬಿಟ್ಟು ಕನ್ಫರ್ಮ್ ಮಾಡಬೇಕಾಗತ್ತೆ. ಇದರ ನಂತರ ಇಲ್ಲಿ ಒಂದು ಕನ್ಸೆಂಟ್ ಇದೆ, ಇದನ್ನ ಟಿಕ್ ಮಾರ್ಕ್ ಹಾಕ್ಬಿಟ್ಟು ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಕಾಣ್ತಾ ಇರುವಂತಹ ಒಂದು ಕ್ಯಾಪ್ಚನ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೀವು ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಈ ತರ ಒಂದು ಪಾಪಪ್ ಬರುತ್ತೆ. ಆ ಒಂದು ಪಾಪಪ್ ನಲ್ಲಿ ಐ ಅಗ್ರಿ ಟು ಯೂಸ್ ಮೈ ಆಧಾರ್ ಅಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟರ್ಮ್ಸ್ ಕಂಡೀಷನ್ ಅನ್ನ ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಅಗ್ರಿ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಮತ್ತು ಬ್ಯಾಂಕಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನ ಈ ಬಾಕ್ಸ್ ನಲ್ಲಿ ಹಾಕಬೇಕಾಗತ್ತೆ. ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮಗೆ ಇನ್ನೂ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಯುವರ್ ಆಧಾರ್ ನಂಬರ್ ಈಸ್ ಕರೆಂಟ್ಲಿ ಮ್ಯಾಪ್ಡ್ ಟು ದಿಸ್ ಬ್ಯಾಂಕ್ ಅಂತ ಹೇಳಿ. ಸೊ ಪ್ಲೀಸ್ ಕ್ಲಿಕ್ ಟು ಪ್ರೊಸೀಡ್ ವಿತ್ ದಿಸ್ ಬ್ಯಾಂಕ್ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸಿಂಗ್ ಆಗ್ತಾ ಇರುವಂತ ಒಂದು ಲೈನ್ ತೋರಿಸುತ್ತೆ. ಅದ್ರ ಕೆಳಗಡೆ ನಿಮ್ಮ ಆಧಾರ್ ಸೀಡಿಂಗ್ ಈಸ್ ಇನ್ ಪೆಂಡಿಂಗ್ ಸ್ಟೇಟಸ್, ಕೈಂಡ್ಲಿ ಚೆಕ್ ಆಫ್ಟರ್ ಸಮ್ ಟೈಮ್ ಯುವರ್ ರೆಫರೆನ್ಸ್ ನಂಬರ್ ಈಸ್ ಅಂತ ಹೇಳಿ ಇಲ್ಲಿ ಒಂದು ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಕೊಟ್ಟಿರ್ತಾರೆ. ಸೊ ಈ ಒಂದು ರೆಫರೆನ್ಸ್ ನಂಬರ್ ಅನ್ನ ನೀವು ನಿಮ್ಮ ಒಂದು ಆಧಾರ್ ರಿಕ್ವೆಸ್ಟ್ ಸ್ಟೇಟಸ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು. ಅದು ಹೇಗೆ ಚೆಕ್ ಮಾಡೋದು ಅಂತಂದ್ರೆ, ನೀವು ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಅನ್ನ ಕಾಪಿ ಮಾಡ್ಕೊಳ್ಳಿ ಇಲ್ಲಿಂದ. ಆ ಒಂದು ರೆಫರೆನ್ಸ್ ನಂಬರ್ ಅನ್ನ ಕಾಪಿ ಮಾಡ್ಕೊಂಡಾಗ ನೀವು ಇಲ್ಲಿ ಇದೇ ಒಂದು ಪೇಜಿಗೆ ಬರಬೇಕಾಗತ್ತೆ. ಇಲ್ಲಿ ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ರೆಫರೆನ್ಸ್ ನಂಬರ್ ಅನ್ನ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಇದು ಸರ್ವರ್ ಡೌನ್ ಇದ್ದಾಗ ಇದು ಓಪನ್ ಆಗ್ತಾ ಇರೋದಿಲ್ಲ. ಸೊ ಸರ್ವರ್ ಇದ್ದಾಗ ಅದನ್ನ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನೀವು ಸ್ಟೇಟಸ್ ಅನ್ನ ತಿಳ್ಕೊಬಹುದು. ಸೊ ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ.